ಮೈಸೂರು ರಾಜ್ಯ ಬಲವರ್ಧನೆ. ಸ್ನೇಹಿತರೆ, ಇಂದಿನ ಎಪಿಸೋಡ್ನಲ್ಲಿ ನಾವು ಮೈಸೂರು ರಾಜ್ಯದಲ್ಲಿ ಬಂಡಾಯದ ಬೀಜ ಹೇಗೆ ಬಿತ್ತಲ್ಪಡಿತು, ಎರಡನೇ ಚಾಮರಾಜ ಒಡೆಯರ್ ಅವರು ಮೈಸೂರನ್ನು ಹೇಗೆ ಸ್ಥಿರಗೊಳಿಸಿದರು, ವಿಜಯನಗರದ ರಾಜಕೀಯ ಅಸ್ಥಿರತೆ ಮೈಸೂರಿಗೆ ಹೇಗೆಲ್ಲ ನೆರವಾಯಿತು ಅನ್ನೋದನ್ನು ನೋಡಿದ್ದೇವೆ. ಇಂದಿನ ಈ ವಿಡಿಯೋದಲ್ಲಿ ಎರಡನೇ ಚಾಮರಾಜ ಒಡೆಯರ್ ಅವರು ಹಾಕಿದ ಬಂಡಾಯದ ಅಡಿಪಾಯ ಮುಂದುವರಿಯುತ್ತಾ ಇವರ ನಂತರ ಬಂದ ರಾಜರು ಮೈಸೂರು ರಾಜ್ಯಕ್ಕೆ ಏನೆಲ್ಲ ಕೊಡುಗೆಗಳನ್ನು ನೀಡಿದರು, ವಿಜಯನಗರದ ರಾಜಕೀಯ ಉದ್ವೇಗತೆ ಕೊನೆಗೊಳ್ಳುತ್ತಾ ಅನ್ನೋ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆಲ್ಲ ಪಲ್ಲವಿ ಪಯಣ ಚಾನೆಲ್ಗೆ ಹಾಗೂ ಮೈಸೂರು ರಾಜವಂಶದ ಇತಿಹಾಸದ 4ನೇ ಸರಣಿಗೆ ಸ್ವಾಗತ. ಈ ಎಪಿಸೋಡ್ ನಲ್ಲಿ ನಾವು ಎರಡನೇ ಚಾಮರಾಜ ಒಡೆಯರ್ ಅವರ ನಂತರ ಅಧಿಕಾರಕ್ಕೆ ಬಂದು ಮೈಸೂರು ರಾಜ್ಯವನ್ನು ಬಲಪಡಿಸಿದ ರಾಜರಾದ 3ನೇ ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್ ಹಾಗೂ 2ನೇ ತಿಮ್ಮರಾಜ ಒಡೆಯರ್ ಅವರ ಬಗ್ಗೆ ನೋಡ್ತಾ ಹೋಗೋಣ. ಹಾಗೆ ಮೈಸೂರು ರಾಜ್ಯ ಸ್ವತಂತ್ರವಾಗೋಕ್ಕೂ ಮುನ್ನ ನಡೆದ ಕೆಲ ಘಟ್ಟಗಳ ಬಗ್ಗೆಯೂ ಮೆಲುಕು ಹಾಕೋಣ. ಬನ್ನಿ, ಮತ್ಯಾಕೆ ತಡ, ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನು ಇಂದಿನ ಎಪಿಸೋಡ್ಗಳನ್ನೆಲ್ಲ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಗಳು ಇರುತ್ತವೆ, ಅದನ್ನು ನೀವು ನೋಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ತಂದೆಯ ಹಾದಿಯಲ್ಲಿ ನಡೆದ ಮಗ. ಸ್ನೇಹಿತರೆ, 1513ರಲ್ಲಿ ಎರಡನೇ ಚಾಮರಾಜ ಒಡೆಯರ್ ಅವರು ನಿಧನದ ನಂತರ ಅವರ ಪುತ್ರರಾದ 3ನೇ ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್ ಅಥವಾ 3ನೇ ಚಾಮರಾಜ ಒಡೆಯರ್ ಅವರು ಅಧಿಕಾರಕ್ಕೆ ಬರುತ್ತಾರೆ. ಇವರು ಸುಮಾರು 40 ವರ್ಷಗಳ ಕಾಲ ಸುದೀರ್ಘ ಆಡಳಿತ ನಡೆಸಿ ಹಾಗೂ ಮೈಸೂರು ರಾಜ್ಯದ ಪ್ರಮುಖ ಆರಂಭಿಕ ರಾಜರುಗಳಲ್ಲಿ ಒಬ್ಬರು. ತಂದೆಯ ಆಡಳಿತದ ನಂತರ ರಾಜ್ಯದ ಅಧಿಕಾರ ಕೈಗೆತ್ತಿಕೊಂಡ ಸಮಯದಲ್ಲಿ ಮೈಸೂರು ರಾಜ್ಯದ ಆಡಳಿತ ಹಾಗೂ ಆಂತರಿಕ ರಾಜಕೀಯ ಸ್ಥಿರವಾಗಿತ್ತು. ಇತ್ತ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಕೂಡ ತಕ್ಕ ಮಟ್ಟಿಗೆ ಸ್ಥಿರತೆಯನ್ನು ಕಂಡಿತು. 3ನೇ ಚಾಮರಾಜ ಒಡೆಯರ್ ಅವರ ಆಡಳಿತ ವಿಜಯನಗರದ ಪ್ರಮುಖ ಸಾಮ್ರಾಟ ಕೃಷ್ಣದೇವರಾಯ ಅವರ ಆಡಳಿತದಲ್ಲಿ ಶುರುವಾಗಿತ್ತು. ಕೃಷ್ಣದೇವರಾಯ ಸಾಮ್ರಾಜ್ಯವನ್ನು ಮತ್ತೆ ಸ್ಥಿರವಾಗಿ ಮಾಡಿದ್ದರು. ಹೀಗಾಗಿ 3ನೇ ಚಾಮರಾಜ ಒಡೆಯರ್ ಅವರು ತಕ್ಷಣಕ್ಕೆ ಬಂಡಾಯ ಏಳಲು ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದ್ದರಿಂದ 3ನೇ ಚಾಮರಾಜ ಒಡೆಯರ್ ರಾಜತಾಂತ್ರಿಕತೆಯ ದಾರಿಯನ್ನು ಹಿಡಿದರು, ವಿಜಯನಗರಕ್ಕೆ ನಿಷ್ಠೆ ತೋರಿಸಿದರು ಹಾಗೂ ಇದೇ ವೇಳೆ ತಮ್ಮ ರಾಜ್ಯವನ್ನು ಒಳಗಿನಿಂದ ಬಲಪಡಿಸಿ ರಾಜ್ಯದ ಶಾಂತಿ ಆಡಳಿತದತ್ತ ಗಮನ ಹರಿಸಿದರು. ಇದು ಕೆಲ ಕಾಲ ಮಾತ್ರ. 1529ರಲ್ಲಿ ಕೃಷ್ಣದೇವರಾಯರ ಆಡಳಿತ ಕೊನೆಗೊಂಡ ಮೇಲೆ ಮತ್ತೆ ವಿಜಯನಗರ ಅಸ್ಥಿರತೆಯತ್ತ ಹೆಜ್ಜೆ ಇಟ್ಟಿತು. ವಿಜಯನಗರ ರಾಜಕೀಯ ಗೊಂದಲ, ಮೈಸೂರಿನ ಮೇಲೆ ಪರಿಣಾಮ. ಮೊದಲೇ ಹೇಳಿದ ಹಾಗೆ ಕೃಷ್ಣದೇವರಾಯ ಆಡಳಿತ ಕೊನೆಗೊಂಡ ಬಳಿಕ ವಿಜಯನಗರದ ಒಳ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಗೊಂದಲ ಶುರುವಾಗುತ್ತದೆ. ಕೃಷ್ಣದೇವರಾಯ ನಂತರ ಅವರ ಸಹೋದರ ಅಚ್ಯುತದೇವರಾಯರು ಅಧಿಕಾರಕ್ಕೆ ಬಂದರು. ಇವರು ಬಹಳ ದಿನ ಆಡಳಿತ ನಡೆಸಲಿಲ್ಲ. ಅವರ ನಂತರ ವೆಂಕಟರಾಯರು ಸಿಂಹಾಸನಕ್ಕೆ ಏರಿದರು. ಇವರ ಟೈಮ್ ನಲ್ಲಿ ದೊಡ್ಡ ರಾಜಕೀಯ ತಿರುವು ಆಗುತ್ತದೆ. ವೆಂಕಟರಾಯ ಕಾಲದಲ್ಲಿ ಸಾಲುಕುರಾಜು ಚಿನ್ನ ತಿರುಮಲ ಅಧಿಕಾರದ ಆಸೆಯಿಂದ ಸಿಂಹಾಸನದ ಹಕ್ಕುದಾರರನ್ನು ಹತ್ಯೆ ಮಾಡಿಸುತ್ತಾನೆ. ಈ ಮೂಲಕ ಅಧಿಕಾರ ವಶಪಡಿಸಿಕೊಂಡ. ವಿಜಯನಗರದಲ್ಲಿ ನಡೆಯುತ್ತಿದ್ದ ಈ ಘಟನೆಗಳಿಂದ ಸಾಮಂತ ರಾಜರಾಗಿದ್ದ ವಿಜಯನಗರದ ಮೇಲಿನ ನಂಬಿಕೆ ಕುಸಿಯೋಕೆ ಶುರುವಾಯಿತು. ಸಾಮಂತ ರಾಜ್ಯಗಳಲ್ಲಿ ಅಸಮಾಧಾನ ಹೆಚ್ಚಾಗೋಕೆ ಕಾರಣವಾಯಿತು. ಇತ್ತ ಮೈಸೂರು ರಾಜ್ಯದ ಮೇಲೂ ವಿಜಯನಗರ ಸಾಮ್ರಾಜ್ಯದಲ್ಲೂ ಆಗಿದ್ದ ಬದಲಾವಣೆಗಳು ಪರಿಣಾಮ ಬೀರುತ್ತಿದ್ದವು. 3ನೇ ಚಾಮರಾಜ ಒಡೆಯರ್ ಅವರ ಯೋಚನೆಗಳಲ್ಲಿ ದೊಡ್ಡ ಬದಲಾವಣೆಗಳು ಆಗೋಕೆ ಶುರುವಾದವು. 3ನೇ ಚಾಮರಾಜ ಒಡೆಯರ್ ಅವರು ವಿಜಯನಗರದ ಅಧಿಕಾರವನ್ನು ಪ್ರಶ್ನಿಸೋಕೆ ಶುರು ಮಾಡಿದರು. ತುಳು ವಂಶದ ರಾಜರ ಬಗ್ಗೆ, ಅವರ ಅಧಿಕಾರದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು. ಇದರ ನಡುವೆ ಮೈಸೂರು ರಾಜ್ಯದ ಭವಿಷ್ಯದ ಬಗ್ಗೆ ಹೊಸ ರೀತಿ ಯೋಚನೆ ಮಾಡೋಕೆ ಆರಂಭಿಸಿದರು. ಇವರ ಯೋಚನೆ ತುಂಬಾ ಪ್ರಬಲವಾಗಿತ್ತು. ಅದೇನೆಂದ್ರೆ ಮೈಸೂರು ರಾಜ್ಯ ಇನ್ನು ಸಾಮಂತ ರಾಜ್ಯವಾಗಿಯೇ ಇರಬೇಕಾ ಅಥವಾ ಸ್ವತಂತ್ರವಾಗಿ ವಿಜಯನಗರಕ್ಕೆ ಸ್ನೇಹ ರಾಜ್ಯವಾಗಿರಬೇಕಾ? ಈ ಯೋಚನೆ 3ನೇ ಚಾಮರಾಜ ಒಡೆಯರ್ ಅವರ ತಲೆಗೆ ಬಂದ ತಕ್ಷಣ ಅವರು ನೇರ ಬಂಡಾಯ ಮಾಡಲಿಲ್ಲ. ಅದರ ಬದಲು ಮೈಸೂರು ರಾಜ್ಯದ ಮೇಲೆ ವಿಜಯನಗರದ ಪ್ರಭಾವವನ್ನು ಒಳಗಿನಿಂದ ಕಡಿಮೆ ಮಾಡೋಕೆ ಪ್ರಯತ್ನ ಪಟ್ಟರು. ಇದು ಅವರ ಮೊದಲ ಸ್ವಾತಂತ್ರ್ಯದ ಚಿಂತನೆ ಅಂದರೆ ತಪ್ಪಾಗಲಾರದು. ಮುಂದೆ ಮೈಸೂರನ್ನು ಸ್ವತಂತ್ರಗೊಳಿಸುವ ಅವರು ಕನಸು ಅಪೂರ್ಣವಾಗಿಯೇ ಉಳಿಯಿತು. ಸ್ವತಂತ್ರದ ಕನಸು ಕಂಡಿದ್ದ 3ನೇ ಚಾಮರಾಜ ಒಡೆಯರ್ 1553ರಲ್ಲಿ ನಿಧನರಾದರು.
ಸ್ನೇಹಿತರೆ, ಮೂರನೇ ಚಾಮರಾಜ ಒಡೆಯರ್ ಅವರು ತಮ್ಮ ಆಡಳಿತದಲ್ಲಿ ಅನೇಕ ರಾಜಕೀಯ ಸ್ಥಿರತೆಯನ್ನು ಕಂಡರು. ಆದರೂ ತಮ್ಮ ರಾಜ್ಯದ ಸ್ಥಿರತೆಯನ್ನು ಬಲಪಡಿಸುವಲ್ಲಿ ಎಡವಲಿಲ್ಲ. ಅಲ್ಲದೆ ಸ್ವತಂತ್ರದ ಕಿಚ್ಚನ್ನೇ ಹಚ್ಚಿ ಮುಂದಿನ ಪೀಳಿಗೆಗೆ ಸ್ಥಿರ ರಾಜ್ಯವನ್ನು ಹಸ್ತಾಂತರಿಸಿ ತಮ್ಮ ಕರ್ತವ್ಯವನ್ನು ಪೂರ್ಣಗೊಳಿಸಿದರು. ಎರಡನೇ ತಿಮ್ಮರಾಜ ಒಡೆಯರ್ ಸ್ವತಂತ್ರದ ಮೊದಲ ಹೆಜ್ಜೆ. ಮೂರನೇ ಚಾಮರಾಜ ಒಡೆಯರ್ ಅವರ ನಂತರ 1553ರಲ್ಲಿ ಎರಡನೇ ತಿಮ್ಮರಾಜ ಒಡೆಯರ್ ಅವರು ಅಧಿಕಾರಕ್ಕೆ ಬರುತ್ತಾರೆ. ಇವರ ಅವಧಿ ಮೈಸೂರು ರಾಜ್ಯದ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖ ಹಂತಾನೆ ಅಂತ ಹೇಳಬಹುದು. ಇವರು ತಮ್ಮ ತಂದೆಯ ಆಡಳಿತದ ಅವಧಿಯಲ್ಲೇ ವಿಜಯನಗರದಲ್ಲಿ ಆಗಿದ್ದ ರಾಜಕೀಯ ಬದಲಾವಣೆಗಳನ್ನೆಲ್ಲ ಅವರು ವಂಶಾವಳಿಯ ಬಗ್ಗೆ ತಿಳಿದುಕೊಂಡರು. ಹೀಗಾಗಿ ಎರಡನೇ ತಿಮ್ಮರಾಜ ಒಡೆಯರ್ ಅವರಿಗೆ ಅಧಿಕಾರಕ್ಕೆ ಬರುವ ಮೊದಲೇ ವಿಜಯನಗರದ ಸಂಗಮ, ಸಾಳುವ ಹಾಗೂ ತುಳುವ ವಂಶದಲ್ಲಿ ಆಗಿದ್ದ ಬದಲಾವಣೆಗಳ ಬಗ್ಗೆ ಸ್ಪಷ್ಟತೆ ಅರಿವಿತು. ಹೀಗಾಗಿ ಅಧಿಕಾರಕ್ಕೆ ಬಂದ ತಕ್ಷಣವೇ ಅವರ ತಂದೆ ಬಿತ್ತಿದ ಸ್ವತಂತ್ರ ರಾಜ್ಯದ ಬೀಜವನ್ನು ಗಿಡವಾಗಿ ಬೆಳೆಸೋಕೆ ಮುಂತಾದರು. 1553ರಲ್ಲಿ ಅಧಿಕಾರ ವಹಿಸಿಕೊಂಡ ತಕ್ಷಣ ಮೈಸೂರು ರಾಜ್ಯವನ್ನೇ ಸ್ವತಂತ್ರ ಅಂತ ಘೋಷಣೆ ಮಾಡಿದರು. ಆದರೆ ಇದು ಸ್ವತಂತ್ರದತ್ತ ಮೊದಲ ಹೆಜ್ಜೆ ಮಾತ್ರ ಆಗಿತ್ತು. ಮೈಸೂರು ಸಂಪೂರ್ಣವಾಗಿ ಸ್ವತಂತ್ರ ಆಗಿರಲಿಲ್ಲ. ವಿಜಯನಗರದ ಸಾಮ್ರಾಜ್ಯವನ್ನು ಉಳಿಸಲು ರಾಮರಾಯರು ಬಹಳ ಪ್ರಯತ್ನ ಪಡುತ್ತಿದ್ದರು. ಆದರೆ ರಾಜ್ಯದ ಒಳಗೆ ಬಂಡಾಯ ಹೆಚ್ಚಾಗುತ್ತಿತ್ತೇ ಹೊರತು ಕಡಿಮೆ ಆಗುತ್ತಿರಲಿಲ್ಲ. ಇದರ ಜೊತೆ ಹೊರಗಿನ ದಾಳಿಗಳು ಕೂಡ ನಿರಂತರವಾಗಿ ಹೆಚ್ಚುತ್ತಿದ್ದವು. ಬಹಮನಿ ಸುಲ್ತಾನರು ಹಾಗೂ ಮೊಘಲರ ದಾಳಿಯನ್ನು ವಿಜಯನಗರ ಸಾಮ್ರಾಜ್ಯ ಎದುರಿಸುತ್ತಿತ್ತು. ಇದೇ ಅವಕಾಶವನ್ನು ಬಳಸಿಕೊಂಡು ಎರಡನೇ ತಿಮ್ಮರಾಜ ಒಡೆಯರ್ ಅವರು ಸ್ವತಂತ್ರದ ಘೋಷಣೆ ಮಾಡಿದರು. ಮೊದಲೇ ಹೇಳಿದ ಹಾಗೆ ತಕ್ಷಣಕ್ಕೆ ಮೈಸೂರು ರಾಜ್ಯ ಸ್ವತಂತ್ರವಾಗಿರಲಿಲ್ಲ. ಆದರೆ ಸ್ವತಂತ್ರವಾಗುವುದತ್ತ ಮಹತ್ವದ ನಿರ್ಧಾರವಾಗಿತ್ತು. ಬದಲಾವಣೆಯ ಕಾಲಘಟ್ಟ. ಸ್ನೇಹಿತರೆ, ಎರಡನೇ ತಿಮ್ಮರಾಜ ಒಡೆಯರ್ ಅವರ ಅವಧಿಯಲ್ಲಿ ಮತ್ತೊಂದು ಮಹತ್ವದ ಘಟನೆ ನಡೆಯುತ್ತದೆ. ಅದೇ 1565ರ ತಾಳಿಕೋಟೆ ಕದನ. ಈ ಕದನ ಇತಿಹಾಸವನ್ನೇ ಬದಲಾಯಿಸುತ್ತದೆ. ವಿಜಯನಗರ ಸಾಮ್ರಾಜ್ಯ ಹಾಗೂ ದಕ್ಷಿಣ ಸುಲ್ತಾನರ ನಡುವೆ ನಡೆದ ಈ ಕದನ ದಕ್ಷಿಣ ಭಾರತದ ಸಂಪೂರ್ಣ ಚಿತ್ರವನ್ನೇ ಬದಲಾಯಿಸುತ್ತದೆ. ಈ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಪರಾಭವ ಕಂಡು ತನ್ನ ಅವನತಿಯ ದಾರಿಯನ್ನು ಹಿಡಿಯುತ್ತದೆ. ಈ ಕದನದ ಬಳಿಕ ವಿಜಯನಗರದ ಕೇಂದ್ರ ಆಡಳಿತ ದುರ್ಬಲವಾಯಿತು. ಇದು ಸಾಮಂತ ರಾಜ್ಯಗಳಿಗೆ ಸ್ವತಂತ್ರದ ಕನಸು ಕಾಣೋಕೆ ನೆರವಾಯಿತು. ಈ ಎಲ್ಲ ಬದಲಾವಣೆಗಳನ್ನು ಎರಡನೇ ತಿಮ್ಮರಾಜ ಒಡೆಯರ್ ಅವರು ಗಮನಿಸುತ್ತಿದ್ದರು. ಹಾಗೆ ಅದಕ್ಕೆ ತಕ್ಕಂತೆ ತಮ್ಮ ಆಡಳಿತದಲ್ಲಿ ಸುಧಾರಣೆಯನ್ನು ತರುತ್ತಿದ್ದರು. ಆಡಳಿತ ಮತ್ತು ರಕ್ಷಣೆ ಕ್ರಮಗಳು. ಅಧಿಕಾರಕ್ಕೆ ಬಂದ ಎರಡನೇ ತಿಮ್ಮರಾಜ ಒಡೆಯರ್ ಅವರು ರಾಜ್ಯವನ್ನು ಬಲಿಷ್ಠಗೊಳಿಸೋಕೆ ತಮ್ಮ ಕೆಲಸ ಆರಂಭಿಸಿದರು. ಸೇನೆಯನ್ನು ಬಲಪಡಿಸಿದರು, ಗಡಿಗಳನ್ನು ಹೆಚ್ಚು ಭದ್ರಪಡಿಸಿದರು ಹಾಗೂ ರಾಜ್ಯವನ್ನು ಸ್ಥಿರತೆಯಿಂದ ಕೂಡಿರುವಂತೆ ನೋಡಿಕೊಂಡರು. ರಾಜ್ಯದ ಸ್ವತಂತ್ರದ ಮೊದಲೇ ಹೆಜ್ಜೆ ಇಟ್ಟ ಎರಡನೇ ತಿಮ್ಮರಾಜ ಒಡೆಯರ್ ಅವರು 1572ರಲ್ಲಿ ನಿಧನರಾದರು. ಇವರ ನಿಧನದ ನಂತರ ನಾಲ್ಕನೇ ಬೋಳ ಚಾಮರಾಜ ಒಡೆಯರ್ ಅವರು ಅಧಿಕಾರಕ್ಕೆ ಬರುತ್ತಾರೆ. ಇವರು ಎರಡನೇ ತಿಮ್ಮರಾಜ ಒಡೆಯರ್ ಅವರ ಸಹೋದರ. ತಮ್ಮ 65ನೇ ವಯಸ್ಸಿನಲ್ಲಿ ಮೈಸೂರು ರಾಜ್ಯದ 7ನೇ ಅರಸರಾಗಿ ಸಿಂಹಾಸನಕ್ಕೆ ಏರಿದರು. ಜೀವನದಲ್ಲಿ ತುಂಬಾ ಅನುಭವ ಹೊಂದಿದ್ದರು ಹಾಗೂ ರಾಜ್ಯದಲ್ಲಿ ಹೊರಗಡೆ ಏನೆಲ್ಲ ಆಗುತ್ತಿತ್ತು ಅನ್ನುವ ಬಗ್ಗೆ ಚೆನ್ನಾಗಿ ಅರಿವನ್ನು ಪಡೆದುಕೊಂಡಿದ್ದರು. ಆದರೆ ಇವರು ಆಡಳಿತ ಮಾಡಿದ್ದು ಮಾತ್ರ 4 ವರ್ಷ ಮಾತ್ರ. ಆದರೂ ಇವರ ಆಡಳಿತ ಮೈಸೂರು ಇತಿಹಾಸದಲ್ಲೇ ಒಂದು ಮಹತ್ವದ ತಿರುವನ್ನು ತಂದ ಹಂತವಾಗಿತ್ತು. ಇನ್ನು ಇವರಿಗೆ ಬೋಳ ಅನ್ನೋ ಹೆಸರು ಬಂದಿದ್ದಕ್ಕೆ ಒಂದು ಕತೆ ಇದೆ. ಅದೇನಂದ್ರೆ, ಒಮ್ಮೆ ಇವರಿಗೆ ಮಿಂಚು ಬಡಿದ ಪರಿಣಾಮ ಅವರ ತಲೆ ಕೂದಲು ಉದುರಿತು. ಇದೇ ಕಾರಣಕ್ಕೆ ಅವರಿಗೆ ಬೋಳ ಅನ್ನೋ ಹೆಸರು ಬಂತು ಅಂತ ಹೇಳಲಾಗಿದೆ. ಎರಡನೇ ತಿಮ್ಮರಾಜ ಒಡೆಯರ್ ಅವರು ಮೈಸೂರು ರಾಜ್ಯವನ್ನು ಸ್ವತಂತ್ರ ಎಂದು ಘೋಷಿಸಿದರು. ಅದು ಸಂಪೂರ್ಣವಾಗಿ ಜಾರಿಗೆ ಬಂದಿರಲಿಲ್ಲ. ಆದರೆ 4ನೇ ಬೋಳ ಚಾಮರಾಜ ಒಡೆಯರ್ ಈ ವಿಷಯದಲ್ಲಿ ತುಂಬಾ ಕಠಿಣ ನಿಲುವು ತೆಗೆದುಕೊಂಡರು. ವಿಜಯನಗರ ಸಾಮ್ರಾಜ್ಯದ ರಾಯಭಾರಿಗಳನ್ನು ರಾಜ್ಯದಿಂದ ಹೊರಹಾಕಿದರು. ತೆರಿಗೆ ಸಂಗ್ರಾಹಕರನ್ನು ರಾಜ್ಯದಿಂದ ಹೊರಪಡಿಸಿದರು. ಮೈಸೂರು ರಾಜ್ಯದಲ್ಲಿ ವಿಜಯನಗರದ ಪ್ರಭಾವವನ್ನು ಕಡಿಮೆ ಮಾಡಿದರು. ಇದರಿಂದ ಮೈಸೂರು ರಾಜ್ಯದಲ್ಲಿ ಸ್ವತಂತ್ರದ ಸ್ಪಷ್ಟತೆ ಸೂಚನೆ ಕಂಡುಬಂತು. ಆದರೆ ಸಂಪೂರ್ಣವಾಗಿ ವಿಜಯನಗರವನ್ನು ಹೊರಹಾಕುವುದು ಅಷ್ಟು ಸುಲಭವಾಗಿರಲಿಲ್ಲ. ಹೀಗಾಗಿ ಶ್ರೀರಂಗಪಟ್ಟಣದಲ್ಲಿ ಮಾತ್ರ ವಿಜಯನಗರದ ಒಂದು ಸಣ್ಣ ಪ್ರತಿನಿಧಿ ತಂಡವನ್ನು ಉಳಿಸಿದರು. ಅದನ್ನು ಬಿಟ್ಟು ಉಳಿದ ಎಲ್ಲಾ ಕಡೆ ವಿಜಯನಗರದ ಪ್ರಭಾವವನ್ನು ಸಂಪೂರ್ಣವಾಗಿ ತೆಗೆದುಹಾಕಿದರು. ಆ ಸಮಯದಲ್ಲಿ ಇದು ಒಂದು ತಂತ್ರಾತ್ಮಕ ನಿರ್ಧಾರವಾಗಿತ್ತು.
ಇವರ ಕಾಲಘಟ್ಟದಲ್ಲೇ ಮತ್ತೊಂದು ಪ್ರಮುಖ ಬೆಳವಣಿಗೆಯಾಗುತ್ತದೆ. ಅದೇನೆಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ಆರಂಭಿಕ ರಾಜರು ಮೈಸೂರು ರಾಜ್ಯವನ್ನು ಸ್ವತಂತ್ರ ಮಾಡೋಕೆ ಅಡಿಪಾಯ ಹಾಕ್ತಾನೆ ಬಂದ್ರು. ಇದರಿಂದ ಗೊತ್ತಾಗೋದು ಏನಂದ್ರೆ, ಸ್ವತಂತ್ರ ಒಂದೇ ದಿನದಲ್ಲಿ ಬರೋದಲ್ಲ, ಅದಕ್ಕೆ ನಿರಂತರ ಶ್ರಮ, ತಾಳ್ಮೆ ಬೇಕು. ಮೈಸೂರು ರಾಜರು ಮಾಡಿದ್ದು ಅದನ್ನೇ. ತಮಗೆ ಸಿಕ್ಕ ಅವಕಾಶಗಳನ್ನೆಲ್ಲ ಬಳಸಿಕೊಂಡು ಹಂತ ಹಂತವಾಗಿ ರಾಜ್ಯವನ್ನು ಸ್ವತಂತ್ರದತ್ತ ಒಯ್ಯುತ್ತಿದ್ದರು. ಇನ್ನು ಮುಂದಿನ ಭಾಗದಲ್ಲಿ ಬೆಂಗಳೂರು ಮೈಸೂರು ಭಾಗವಾಗಿದ್ದು ಹೇಗೆ, ಮೈಸೂರು ರಾಜ್ಯ ಸಂಪೂರ್ಣ ಸ್ವತಂತ್ರವಾಗಿದ್ದು ಯಾರು ಈ ಕೆಲಸ ಮಾಡಿದರು ಅನ್ನೋ ಬಗ್ಗೆ ನೋಡೋಣ. ಈ ಸರಣಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.